ನನಗೆ ಮನಸ್ಸಿಗೆ ಬಂದಿದ್ದು ನಾನು ಮಾಡ್ತೀನಿ ಹೇಳ್ತೀನಿ ಅಂತ ಹೇಳಿ ಸಂಗೀತ ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಏನಾಗಿದೆ ಅಪ್ಪ ಅಂತಂದರೆ, ಈ ಬಿಗ್ ಬಾಸ್ ಮನೆಯಾಗ ಬಿಗ್ ನ್ಯೂಸ್ ಅಂತ ಹೇಳಿ ಒಂದು ನ್ಯೂಸ್ ರಿಪೋರ್ಟರ್ ಆಗಿ ನ್ಯೂಸ್ ಆ್ಯಂಕರ್ ಆಗಿ ಕೊಟ್ಟಿದ್ದಾರೆ. ಅದು ಟಾಸ್ಕ್ ಆಗಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿ ಕಾಣಕತ್ತದ. ಅದಕ್ಕೆ ಅವ್ರವ್ರಿಗೆ ಏನೇನು ಹೆಡ್ಲೈನ್ ಇದಾವ ಅವೆಲ್ಲ ಹೇಳಬೇಕಾಗ್ಯದ. ಇಲ್ಲಿ ಸಿರಿ ಅವ್ರು ಕೂಡ ಹೇಳಿದರು ಹೆಡ್ಲೈನ್ಸ್ ಹೇಳಿ ಅಂತ ಹೇಳಿ. ಅದಕ್ಕೆ ಎಲ್ಲರೂ ತಮ್ಮಿಗೆ ಏನೇನು ಹೆಡ್ಲೈನ್ಸ್ ಇದಾವ ಅವ್ರು ಹೇಳಕತ್ತಾರ. ಸಂಗೀತ ಅವರು ಹೇಳಕತ್ತಿದ್ರು, ಸಂಗೀತ ತಲೆ ಹೊಡೆದ ಕಾರ್ತಿಕ್ ಮಹೇಶ್ ಅಂತ ಹೇಳಿ ಹೇಳಿದ್ದಾರೆ. ಇದು ಯಾಕೋ ಕರೆ ಅಂತಾನೆ ಅನ್ಸಕತ್ತದೆ. ಯಾಕಂತಂದ್ರೆ ಇಷ್ಟು ದಿನ ಏನು ಚೆನ್ನಾಗಿದ್ರು, ಬಟ್ ಈಗ ಸಡನ್ ಆಗಿ ಚೇಂಜ್ ಆಗ್ತಿರೋದು ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತಲ್ವಾ. ಸಂಗೀತ ಅವರು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಅವ್ರ ತಲೆ ಹೊಡಿತಾರ ಅಂತ ಹೇಳಿ. ಯಾಕಂತಂದ್ರೆ ಮೂವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ಅವ್ರು ಅದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಕಾರ್ತಿಕ್ ಅವರು ತಾವು ಏನಂತ ಹೇಳಿ ತೋರ್ಸ್ಕೋಬೇಕಲ್ವಾ. ಇಲ್ಲಂತಂದ್ರೆ ಇವರಿಬ್ಬರ ಮಧ್ಯೆನೆ ಇದು ಮಾಡ್ಬಿಡ್ತಾರ, ಎಲ್ಲರೂ ಮನೆ ಮಂದಿ ಎಲ್ಲ ನಗ್ತಾರ, ಮತ್ತೆ ಇವರಿಬ್ಬರ ಬಗ್ಗೆನೇ ಆಡ್ಕೊಂತಾರ ಅಂತ ಹೇಳಿ ಅವ್ರು ಸ್ವಲ್ಪ ಚೇಂಜ್ ಆಗಿರೋದು ಕಾಣಿಸಕತ್ತದ. ನೋಡಮ್ ಏನಾಗುತ್ತೆ ಅಂತ ಹೇಳಿ. ಆಮೇಲೆ ತನಿಷ್ ಅವ್ರು ಹೇಳಿದಾರೆ, ಪ್ರತಾಪ್ ಅವ್ರ ಮೇಲೇನೆ ಇದ್ದಂಗ ಕಾಣಿಸಕತ್ತದ. ಯಾಕಂತಂದ್ರೆ ಈ ಮಧ್ಯೆ ತಮ್ಮದೇ ತಾವೇ ಅನ್ನಂಗೆ ಇದು ಮಾಡಕತ್ ಬಿಟ್ಟಿದಾರ ಪ್ರತಾಪ್ ಅವರು ಅಂತ ಹೇಳಿ ಹೇಳಿದಾರ. ಇಷ್ಟು ದಿನ ಕಾಣಲಾದದ್ದು ಇವಾಗ ಕಾಣಿಸಕತ್ತದ ಅಂದ್ರೆ ಏನ್ ಅರ್ಥ? ಇಲ್ಲಿ ಏನ್ ಅನಿಸ್ತದ ಅಂತಂದ್ರೆ ಯಾರು ಚೇಂಜ್ ಆಗಾಕತ್ತಾರ ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಈ ಕಡೆ ಮತ್ತೆ ಹಂಗೆ ವಾದ ವಿವಾದ ನಡೆಯಕತ್ ಬಿಟ್ಟದ. ತನಿಷ್ ಅವರು ಹೇಳಿದ್ರು ಏನಂತಂದ್ರೆ, ಇಷ್ಟು ದಿನ ಇರ್ಲಾದದ್ದು ಈ 70ನೇ ದಿನಕ್ಕೆ ಬಂದು ಬಗೆಟ್ ಹೆಂಗ್ ಹಿಡಿತಾರ, ಹಿಡಿಬೇಕಾಗಿದ್ರೆ ಮೊದಲನೇ ದಿನದಿಂದಾನೇ ಹಿಡಿತಿದ್ರಲ್ವಾ, ಇವಾಗ ಹೆಂಗ್ ಹೇಳ್ತೀರಿ ನೀವು ಅದನ್ನ ಅಂತ ಹೇಳಿ ಹೇಳಿದಾರೆ. ಸಂಗೀತ ಅವ್ರಿಗೆ ಹೇಳಿದಾರೆ ತನಿಷ್ ಅವರು. ಸಂಗೀತ ಅವ್ರು ಹೇಳಿದಾರೆ, ಹೌದು ಇಷ್ಟು ದಿನ ತುಂಬಾ ದ್ವೇಷ ಇತ್ತು, ಸಡನ್ ಆಗಿ ಫ್ರೆಂಡ್ ಆದ್ರೆ ಅದೇ ಅರ್ಥ ಅಲ್ವಾ ಅಂತ ಹೇಳಿ ಅವ್ರು ಕೂಡ ಹೇಳಿದಾರ. ಬಟ್ ಇಲ್ಲಿ ಏನ್ ಅನಿಸ್ತದ ಅಂತಂದ್ರೆ, ಇಷ್ಟು ದಿನ ಏನ್ ಕಾರ್ತಿಕ್ ಮಹೇಶ್ ಅವರು ತಮ್ಮ ಆಟ ಆಡೋದಾಗ್ಲಿ, ತಾವು ಸಂಗೀತ ಅವ್ರ ಜೊತೆ ಕ್ಲೋಸ್ ಆಗಿರೋದಾಗ್ಲಿ ಏನಿದ್ರು ಅವಾಗೆಲ್ಲ ಬೈತಿದ್ರು ವಿನಯ್ ಅವ್ರಿಗ. ಅದು ತಪ್ಪಿದ್ರೆ ಬೈತಿದ್ರು, ತಪ್ಪಿಲ್ಲ ಅಂತಂದ್ರೆ ಹೊಗಳ್ತಿದ್ರು, ಜೊತೆಗಿರ್ತಿದ್ರು. ಈಗ ಸಡನ್ ಆಗಿ ಮತ್ತೆ ವಿನಯ್ ಅವ್ರ ಜೊತೆ ಒಂದಾಗಕತ್ತಾರ ಅಂತಂದ್ರೆ ಯಾರಿಗೆ ಆಗ್ಲಿ ಬೇಜಾರಾಗ್ತದ. ಬಟ್ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ಏನಂತಂದ್ರೆ, ಸಂಗೀತ ಅವರು ಹೋಗ್ಬಿಟ್ಟು ವಿನಯ್ ಅವ್ರ ಹತ್ರ ಕ್ಲೋಸ್ ಆಗಿದ್ದಾಗ ಅದು ಕರೆಕ್ಟು, ಕಾರ್ತಿಕ್ ಮಹೇಶ್ ಅವ್ರು ಹೋಗಿ ಕ್ಲೋಸ್ ಆಗಿದ್ದಾಗ ಅದು ತಪ್ಪು ಅಂತ ಹೇಳ್ತಿರೋದು ಸಂಗೀತ ಅವ್ರದ್ದು ಯಾಕೋ ಸ್ವಲ್ಪ ಸರಿ ಅನಿಸ್ಲಿಲ್ಲ ನನಗೆ ಪರ್ಸ್ನಲಿ ಆಗಿ. ಮತ್ತೆ ನಿಮ್ಗೆ ಏನು ಅನ್ಸಿತ್ತು? ಯಾಕಂತಂದ್ರೆ ಈಗ ಇವರು ಎಷ್ಟು ಕ್ಲೋಸ್ ಇರ್ತಾರೋ ಅವರು ಅಷ್ಟೇ ಕ್ಲೋಸ್ ಇರ್ತಾರ. ಬಟ್ ಇಲ್ಲಿ ಸಂಗೀತ ಅವ್ರಿಗೆ ಏನು ಬೇಜಾರಾಗಿದೆ ಅಂತಂದ್ರೆ, ಇಷ್ಟು ದಿನ ಇಷ್ಟು ದ್ವೇಷ ಇತ್ತು, ಬಟ್ ಇವಾಗ ಫ್ರೆಂಡ್ ಅಂತ ಹೆಂಗೆ ಇದು ಆಯ್ತು ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ. ಯಾಕಂತಂದ್ರೆ ಇಷ್ಟು ದಿನ ನೀವೆಲ್ಲರೂ ನೋಡಿದಿರಲ್ವಾ, ಯಾವ ಥರ ದ್ವೇಷ ಇರ್ತಿತ್ತು, ಯಾವ ಥರ ಜಗಳ ಇರ್ತಿತ್ತು, ಮತ್ತೆ ಯಾರು ಫಿನಾಲೆಗೆ ಹೋಗ್ಬೇಕು ಅನ್ನೋದೆಲ್ಲ ಕೂಡ ತುಂಬಾ ಕಿರಿಕಿರಿ ಇತ್ತು ಬಿಗ್ ಬಾಸ್ ಮನ್ಯಾಗ. ಈಗ ಫಿನಾಲೆ ಹತ್ರ ಆಗಕತ್ತದ ಅಂತ ಹೇಳಿ ಈ ಕಡೆ ಸಂಗೀತ ಅವ್ರನ್ನ ಬಿಟ್ಬಿಟ್ಟು ಆ ಕಡೆ ಅವ್ರ ಜೊತೆ ಕ್ಲೋಸ್ ಆಗಿರ್ತೀನಿ ಅಂತ ಹೇಳಿ ಕಾರ್ತಿಕ್ ಮಹೇಶ್ ಅವ್ರು ಮಾಡ್ತಿರೋದು ನೋಡಿದ್ರೆ ಯಾಕೋ ಸರಿ ಅನಿಸ್ಲಿಲ್ಲ ನನಗೆ ಪರ್ಸ್ನಲ್ ಆಗಿ. ಮತ್ತೆ ನಿಮ್ಗೆ ಏನ್ ಅನ್ಸಿತ್ತು? ಮತ್ತೆ ಇಲ್ಲಿ ಅವ್ರವ್ರ ಆಟ ಅವ್ರವ್ರು ಆಡಕತ್ ಬಿಟ್ಟಿದ್ದಾರೆ. ಯಾರ್ದು ಏನು ತಪ್ಪಂತ ಹೇಳಿ ಹೇಳಕ್ ಆಗಂಗಿಲ್ಲ. ಯಾಕಂತಂದ್ರೆ ಈಗ ಫಿನಾಲೆ ಕೂಡ ಹತ್ರ ಬರಕತ್ತದ, ಎಲ್ರಿಗೂ ಕೂಡ ಇರುತ್ತಲ್ವಾ, ನಾನೇ ವಿನ್ನರ್ ಆಗ್ಬೇಕು, ನಾನ್ ವಿನ್ ಆಗ್ಬೇಕು ಅಂತ ಹೇಳಿ ಇರ್ತದಲ್ವಾ. ಅದಕ್ಕೆ ಅವ್ರವ್ರ ಆಟ ಸ್ಟಾರ್ಟ್ ಮಾಡಿದಾರ ಆಲ್ರೆಡಿ ಅಂತ ಹೇಳಿ ಕಾಣಿಸಕತ್ತದ. ಈ ಕಡೆ ತನಿಷ್ ಅವರು ತುಂಬಾ ಟಾರ್ಗೆಟ್ ಮಾಡಕತ್ ಬಿಟ್ಟಿದಾರ ಸಂಗೀತ ಅವ್ರನ್ನ ಮತ್ತೆ ಪ್ರತಾಪ್ ಅವ್ರನ್ನ ಅಂತ ಹೇಳಿ ಅನ್ಸಕತ್ತದ. ಯಾಕಂತಂದ್ರೆ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ರಾಂಗ್, ಹಂಗಂದ್ರೆ ನೀವು ಸ್ಟ್ರಾಟಜಿ ಮಾಡಕತ್ತೀರಾ ಅಂತ ಹೇಳಿ ಸಂಗೀತ ಅವ್ರಿಗೆ ಹೇಳಿದಾರ. ಸಂಗೀತ ಅವ್ರು ಹೇಳಿದ್ರು ಏನಪ್ಪಾ ಅಂತಂದ್ರೆ, ನನ್ನ ಮನಸ್ಸಿಂದ ಅನ್ಸಿದ್ದು ನನ್ಗೇನು ಅನ್ಸುತ್ತೋ ಅದನ್ನ ಹೇಳ್ತೀನಿ ನಾನು ಅಷ್ಟೇ ಅಂತ ಹೇಳಿ ಅವ್ರು ಕೂಡ ಹೇಳಿದಾರ. ಈ ಬಿಗ್ ಬಾಸ್ ಮನೆಗೆ ಯಾರ್ಯಾರ ಮನಸ್ಸಿಗೆ ಏನೇನು ಅನ್ಸುತ್ತೋ ಅದನ್ನ ಹೇಳೋ ಹಕ್ಕು ಎಲ್ರಿಗೂ ಇದೆ ಅಲ್ವಾ. ಸೊ ಎಲ್ಲರೂ ಹೇಳ್ಕೊಂತ ಇರ್ತಾರ. ಆದ್ರೆ ಇಲ್ಲಿ ಸಂಗೀತ ಅವರು ಸ್ವಲ್ಪ ಅತಿಯಾಗಿ ಹೇಳ್ತಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಯಾರಿಗೂ ಹಂಚ್ಕೊಳಂಗಿಲ್ಲ, ಏನಿರುತ್ತೋ ಅದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರಲ್ವ. ಅವ್ರು ಯಾರಿಗೂ ಕೂಡ ಹಂಚ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ಹೇಳ್ತಾರ. ಅವ್ರು ತುಂಬಾ ಧೈರ್ಯವಂತರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಡೇ 1 ಕೂಡ ನೋಡಕತ್ತೀವಿ, ಯಾರದೇ ತಪ್ಪಿರ್ಲಿ ಅದನ್ನ ಫೇಸ್ ಟು ಫೇಸ್ ಹೇಳೇ ಬಿಡ್ತಾರೆ. ಅವರು ಹಿಂದೆ ಒಂದು ಮುಂದೆ ಒಂದು ಮಾಡಕ್ ಹೋಗಲ್ಲ. ಬಟ್ ತನಿಷ್ ಅವರು ತುಂಬಾ ರೂಡ್ ಆಗಿ ನಡ್ಕೊಳ್ತಿದ್ದಾರೆ ಇಲ್ಲಿ ಅಂತ ಹೇಳಿ ಅನ್ಸಕತ್ತದ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು ಆದಷ್ಟು ಬೇಗ ಒಂದಾಗಬೇಕು. ನಿಮ್ಗೆ ಏನ್ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.